ಸಜ್ಜೆ ಬೆಳೆಸೋದು ಹೇಗೆ, ಜೋಳ ಬೆಳೆಸೋದು ಹೇಗೆ, ಇದೆಲ್ಲ ನಮಗೆ ಗೊತ್ತಿದೆ. ಆದರೆ ಈಗಷ್ಟೇ ನೀವು ಹೇಳಿದ್ರಲ್ಲ ಸುಮಾರು 6 ಧಾನ್ಯಗಳ ಹೆಸರು ಹೇಳಿದಿರಿ, ಸಿರಿಧಾನ್ಯಗಳ ಹೆಸರು. ಅದನ್ನು ಹೇಗೆ ಬಳಸೋದು? ನಾವು ಹೆಚ್ಚಿಗೆ ತಿನ್ನೋದು ಅನ್ನ ಅಲ್ವಾ, ಅಕ್ಕಿಯಿಂದ ಅನ್ನ ಮಾಡಿ ತಿಂತೀವಿ. ಈ ಸಿರಿಧಾನ್ಯಗಳಿಂದ ಅನ್ನ ಮಾಡ್ಬೋದಾ? ಮಾಡ್ಬೋದು ಸರ್, ಹಾಂ, ಮಾಡ್ಬೋದು. ಏನಿಲ್ಲ, ಅನ್ನ ಹೇಗೆ ಯಾವ ರೀತಿ ಮಾಡ್ತೀವೋ ಇದನ್ನೇ ಬೇಯಿಸಿ ಅನ್ನ ಥರ ತಿನ್ಬೋದು, ಸಾರಲ್ಲಿ ಕಲಿಸ್ಕೊಂಡು. ಮತ್ತು ಸ್ವೀಟ್ಸ್ ಮಾಡ್ಕೊಂಡು ತಿನ್ಬೋದು. ಲಡ್ಡುಗಳು, ಸ್ವೀಟ್ಸು, ಪೊಂಗಲ್ಲು, ಕಿಚಡಿ ಆ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಉಪ್ಪಿಟ್ಟು ಮಾಡ್ಬೋದಾ? ಹೌದು, ಉಪ್ಪಿಟ್ಟು ಮಾಡ್ಬೋದು. ನೀವು ಉಪ್ಪಿಟ್ಟು ಮಾಡ್ಬೋದು ಅಂದರೆ, ಯಾಕಂದರೆ ನಮ್ಮ ಕರ್ನಾಟಕದವರು ಉಪ್ಪಿಟ್ಟು ಪ್ರಿಯರು. ಉಪ್ಪಿಟ್ಟು ಮಾಡಲಿಕ್ಕೆ ಬರುತ್ತೆ ಇದರಿಂದ ಅನ್ನೋದಾದರೆ ಖಂಡಿತ ನಮ್ಮ ಜನ ಈ ಸಿರಿಧಾನ್ಯಗಳ ಉಪ್ಪಿಟ್ಟನ್ನು ಮಾಡುವ ಪ್ರಯತ್ನ ಅವರು ಖಂಡಿತ ಮಾಡ್ತಾರೆ. ಮತ್ತೇನು ಮಾಡ್ಬೋದು? ಚಪಾತಿ, ರೊಟ್ಟಿ ಚಪಾತಿ ಎಲ್ಲ ರೊಟ್ಟಿ ಚಪಾತಿ. ಹೌದು ಸರ್. ಹಿಟ್ಟು ಮಾಡಿಕೊಂಡು ಅದರಲ್ಲಿ ಗಂಜಿನೂ ಮಾಡ್ತಾರೆ. ಗಂಜಿನೂ ಮಾಡ್ಬೋದು. ಮುದ್ದೆ ಮಾಡ್ಬೋದಾ? ಮುದ್ದೆನೂ ಮಾಡ್ಬೋದು. ರಾಗಿ ಮುದ್ದೆ ಮಾಡೋ ರೀತಿ. ಎಸ್ ಸರ್. ಸಿರಿಧಾನ್ಯಗಳ ಮುದ್ದೆನೂ ಮಾಡ್ಬೋದು. ಅದು ಅಷ್ಟು ಗೊತ್ತು ಅಷ್ಟೇ. ತುಂಬ ಸಂತೋಷ.